ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಕ್ವಿಜ್ ಸೆಂಟರ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ: ಯಾವ ದೇಶದಲ್ಲಿ ಬೆಕ್ಕಿನ ಮಾಂಸವನ್ನು ಹೆಚ್ಚಾಗಿ ಸೇವಿಸುತ್ತಾರೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಯೆಟ್ನಾಂ. ಗಂಡ ಮತ್ತು ಹೆಂಡತಿ ಮಧ್ಯೆ ಎಷ್ಟು ವರ್ಷ ಅಂತರವಿದ್ದರೆ ಒಳ್ಳೆಯದು? ಆಪ್ಷನ್ ಎ 5ರಿಂದ 7 ವರ್ಷ, ಆಪ್ಷನ್ ಬಿ 4ರಿಂದ 5 ವರ್ಷ, ಆಪ್ಷನ್ ಸಿ 7ರಿಂದ 10 ವರ್ಷ, ಆಪ್ಷನ್ ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 4ರಿಂದ 5 ವರ್ಷ. ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ರಾಜ್ಯ ಸಚಿವರು, ಆಪ್ಷನ್ ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ. ಯಾವ ದೇಶದಲ್ಲಿ ಜೈಲಿನಲ್ಲಿ ಪುಸ್ತಕ ಓದುವ ಖೈದಿಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುತ್ತಾರೆ? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್. ಭಾರತದ ರಾಷ್ಟ್ರೀಯ ವಾಕ್ಯ ಯಾವುದು? ಆಪ್ಷನ್ ಎ ಸತ್ಯಮೇವ ಜಯತೆ, ಆಪ್ಷನ್ ಬಿ ಜೈ ಹಿಂದ್, ಆಪ್ಷನ್ ಸಿ ಜೈ ಜವಾನ್ ಜೈ ಕಿಸಾನ್, ಆಪ್ಷನ್ ಡಿ ವಂದೇ ಮಾತರಂ. ಸರಿಯಾದ ಉತ್ತರ ಆಪ್ಷನ್ ಎ ಸತ್ಯಮೇವ ಜಯತೆ. ಪ್ರತಿದಿನ ಹಾಲು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಆಪ್ಷನ್ ಬಿ ಮೂಳೆಗಳಿಗೆ ಬಲ, ಆಪ್ಷನ್ ಸಿ ಒಳ್ಳೆಯ ನಿದ್ದೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭಾರತದಲ್ಲಿ ಮೊದಲು ಚಾಲಕರಹಿತ ಮೆಟ್ರೋ ರೈಲು ಪ್ರಾರಂಭವಾಗಿದ್ದು ಎಲ್ಲಿ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ. ಭೂಮಿಯನ್ನು 2 ವಿಭಾಗಗಳಾಗಿ ವಿಭಜಿಸುವ ಕಾಲ್ಪನಿಕ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಕ್ಷಾಂಶ, ಆಪ್ಷನ್ ಬಿ ರೇಖಾಂಶ, ಆಪ್ಷನ್ ಸಿ ಸಮಭಾಜಕ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಮಭಾಜಕ. ಮೌಂಟ್ ಎವರೆಸ್ಟ್ ಅನ್ನು ಮೊದಲು ಗುರುತಿಸಿದವರು ಯಾರು? ಆಪ್ಷನ್ ಎ ಅನಿತಾ ದೇವಿ ಕುಂದು, ಆಪ್ಷನ್ ಬಿ ವಾಸ್ಕೋ ಡಿ ಗಾಮಾ, ಆಪ್ಷನ್ ಸಿ ವಿಲಿಯಂ ಜೇಮ್ಸ್, ಆಪ್ಷನ್ ಡಿ ಸರ್ ಜಾರ್ಜ್ ಎವರೆಸ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ ಜಾರ್ಜ್ ಎವರೆಸ್ಟ್. ಮಲೇಷಿಯಾ ದೇಶದ ಹಣದ ಹೆಸರೇನು? ಆಪ್ಷನ್ ಎ ಜಿನೀವಾ, ಆಪ್ಷನ್ ಬಿ ಡಾಲರ್, ಆಪ್ಷನ್ ಸಿ ರೂಪಾಯಿ, ಆಪ್ಷನ್ ಡಿ ಪೌಂಡ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಜಿನೀವಾ. ಕೈಗಾರಿಕೆಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ಹೇಳಿದವರು ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು.